ಸರ್ ಇವತ್ತು ಕೆಪಿಸಿಸಿ ಸರ್ವ ಸದಸ್ಯರ ಸಭೆ ಏನು ಚರ್ಚೆ ಆಗುತ್ತೆ ಸರ್? ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಭೆ ಬಹಳ ದಿವಸದ ನಂತರ ನಡೀತಾ ಇದೆ. ನಮ್ಮ ಪಕ್ಷದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರು ಈಗಾಗಲೇ ತಮ್ಮ ವಿಶೇಷ ಕರ್ತವ್ಯ ಶೈಲಿಯಿಂದ ಭಾಳ ತೀವ್ರವಾದ ಕೆಲಸಗಳನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಅವರು ಏನು ಮಾಡಬೇಕು ಅಂತ ಇದ್ದಾರೆ, ಅವ್ರದ್ದು ಅಜೆಂಡಾ ಏನಿದೆ, ಪಕ್ಷವನ್ನು ಹೇಗೆ ಸದೃಢಗೊಳಿಸಬೇಕು ಅನ್ನುವಂಥ ಕಾರ್ಯಕ್ರಮಗಳನ್ನು ರೂಪ ನಮಗೆ ತಿಳಿಸಿ ನಮ್ಮಿಂದ ಅದಕ್ಕೆ ತಮ್ಮ ಸಂಪೂರ್ಣವಾದ ಸಹಮತಿ ತೆಗೆದುಕೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ತೀವ್ರವಾಗಿ ಗಟ್ಟಿಯಾಗಿ ದಿಟ್ಟವಾಗಿ ಕೆಲಸ ಮಾಡೋದಕ್ಕೆ ಇವತ್ತಿನ ಈ ಸಭೆಯನ್ನು ಕರೆದಿದ್ದಾರೆ. ನೂತನ ಅಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಅವರಿಗೆ ವಿಶೇಷವಾದ ಅಭಿನಂದನೆ ಶುಭಾಶಯಗಳನ್ನು ಕೋರ್ತೀನಿ. ಇವತ್ತಿನ ಸಭೆ ಅವರಿಗೆ ವಿಶೇಷವಾದಂಥ ಶಕ್ತಿಯನ್ನು ಬಲ ತುಂಬುವುದಕ್ಕೆ ಕೂಡಿರುವಂಥ ಜನರಲ್ ಬಾಡಿ ಮೀಟಿಂಗ್ ಇದು. ಸರಿ ಆಗ್ತಾ ಇಲ್ಲ ಅಂತ ಕೇಂದ್ರ ಚುನಾವಣಾ ಆಯೋಗ ಭೇಟಿಯಾಗಲಿಕ್ಕೆ ಹೋಗ್ತಿದ್ದಾರೆ ಬಿಜೆಪಿ ಮತ್ತು JDS ನಿಯೋಗ. ಸರ್ಕಾರ BLOಗಳನ್ನ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಆರೋಪ. SIR ಸರಿ ಆಗ್ತಾ ಇಲ್ಲ. ಈ ಚುನಾವಣಾ ಈ ಪ್ರಕ್ರಿಯೆಗಳು ಮತ ಪಟ್ಟಿ ಪ್ರಕರಣಗಳು ಏನಿವೆ ಇವುಗಳ ಬಗ್ಗೆ ಹಸಿ ಸುಳ್ಳು ಹೇಳ್ತಕ್ಕಂಥ, ಸಂಪೂರ್ಣವಾಗಿ ಜನರಿಗೆ ತಪ್ಪು ಮಾಹಿತಿ ನೀಡ್ತಕ್ಕಂಥ ಕೆಲಸವನ್ನು ಕೆಲವು ಜವಾಬ್ದಾರಿಯುತ ವ್ಯಕ್ತಿಗಳು, BJPಯ ಜವಾಬ್ದಾರಿಯುತ ವ್ಯಕ್ತಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ನಮ್ಮ ಗದಗಿನಲ್ಲೇ ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ರು. HK ಪಾಟೀಲ್ರು 3 ಮತಗಳದಾವು ಅಂಥೇಳಿ. ನಾನು ಅದರ ನೆಕ್ಸ್ಟ್ ಡೇನ ನಾನು ಗದಗಿನಲ್ಲಿದ್ದೆ. ಯಾರು 3 ಮಂದಿ HK ಪಾಟೀಲ್ರಿದ್ದರು ಅವ್ರು 3 ಮಂದಿನೂ ಪತ್ರಿಕಾ ಪರಿಷತ್ತಿನೊಳಗೆ ಪ್ರೆಸೆಂಟ್ ಮಾಡಿ ಅವರ ಆಧಾರ, ಅವರ ID ಕಾರ್ಡ್, ಅವು ಎಲ್ಲವುಗಳನ್ನು ನಾನು ನನ್ನ ಜೊತೆಗೆ ಅವರಿಬ್ಬರು HK ಪಾಟೀಲ್ರಿದ್ದರು ಅವರು ಆಧಾರ್ ಕಾರ್ಡ್ ಸಮೇತ ಪತ್ರಿಕೆ ಅವ್ರಿಗೆ ತೋರಿಸಿದ್ರು. ಅದಾದಮೇಲೆ ಹೇಳಿದ್ರು ನನಗೆ ಅಲ್ಲಿ ಮಾಹಿತಿ ಹಿಂಗೆ ಕೊಟ್ಟಿದ್ದರು ಅಂತ ಹೇಳಿದರು. ನಾನು ಹೇಳ್ತೇನೆ, ಈ ರೀತಿಯಾಗಿರ್ತಕ್ಕಂಥ ಹಸಿ ಸುಳ್ಳುಗಳನ್ನು ಹೇಳೋದ್ರ ಮೂಲಕ ಏನೋ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಾಗಿದೆ ಅಂತ ಕಂಪ್ಲೇಂಟ್ ತೊಗೊಂಡು ಹೋಗ್ತಿದ್ವು. ಎಸ್, ಟೇಕ್ ಕಂಪ್ಲೇಂಟ್. ನಾವು ಎಲೆಕ್ಷನ್ ಕಮಿಷನ್ಗೆ 100 ಕಂಪ್ಲೇಂಟ್ ಕೊಟ್ಟಿವಿ. EVM ಮಷಿನ ಟ್ರಕ್ಗಟ್ಟಲೆ ಹೋಗಿದ್ದನ್ನು ಕೊಟ್ಟಿವಿ. ಸುಪ್ರೀಂ ಕೋರ್ಟ್ನವರು ಚೀಮಾರಿ ಹಾಕಿದರು, ಲಕ್ಷ್ಯ ಕೊಟ್ಟಿಲ್ಲ. ಇವರು ಯಾವುದಾದ್ರೂ ನ್ಯೂನತೆ ಆಗಿದ್ದರೆ ನ್ಯೂನತೆಯನ್ನು ಸರಿಪಡಿಸೋದಕ್ಕೆ SIR ಈ ಪ್ರಕ್ರಿಯೆಯನ್ನು ಇಲೆಕ್ಷನ್ ಕಮಿಷನ್ನ ಸೂಚನೆ ಹಾಗೂ ಮೇಲ್ವಿಚಾರಣೆಯೊಳಗೆ ನಡೆದಿದೆ. ಅದನ್ನು ಸರಿಪಡಿಸ್ತಕ್ಕಂಥದ್ದು ಆಗುತ್ತೆ ಒಂದು ವೇಳೆ ಇದ್ದರೆ. ಆದರೆ ಸುಳ್ಳು ಹೇಳಿಕೆ ಮೂಲಕ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರಿಗೇನು ಬೇಕಾಗಿತ್ತು ಅಂದರೆ ವೆಸ್ಟ್ ಬೆಂಗಾಲ್ದಂಗೆ ತೆಗೆದುಹಾಕಿಬಿಡ್ಬೇಕು, ಲಕ್ಷಾಂತರ ಓಟನ್ನು ತೆಗೆದುಹಾಕಿಬಿಡ್ಬೇಕು. ಅದು ಸಾಧ್ಯ ಆಗೋದಿಲ್ಲ. ಕರ್ನಾಟಕದಲ್ಲಿ ಪ್ರತಿ ಬೂತಿನೊಳಗೆ, ಪ್ರತಿಯೊಂದು ಪ್ರದೇಶದೊಳಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ರಾಜ್ಯದ ನಾಗರಿಕರ ಮತದಾನದ ಹಕ್ಕನ್ನು ಕಾಪಾಡೋದ್ರ ಸಲುವಾಗಿ, ಅದನ್ನು ಉಳಿಸ್ಕೊಳ್ಳೋದ್ರ ಸಲುವಾಗಿ, ಮತದಾನದ ಹಕ್ಕನ್ನು ಅವ್ರಿಗೆ ದೊರಕಿಸೋದ್ರ ಸಲುವಾಗಿ ಪಣ ತೊಟ್ಟು ನಿಂತಿದ್ದಾರೆ. ಆ ದಿಟ್ಟತನದಿಂದ ನಾವು ಹೋರಾಟ ಮಾಡ್ತೀವಿ. ಈಗ ಸರ್ಕಾರ ಬಂದು 1 ತಿಂಗಳಾಯಿತು, ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಿಲ್ಲ. ಕೆಲ ಇಲಾಖೆಗಳಿಗೆ ಸಚಿವರುಗಳೇ ಇಲ್ಲ. ಶಿಕ್ಷಣ ಇಲಾಖೆ ಅಂತ ಇಲಾಖೆಗಳಿಗೆ ಸಚಿವರು ಇಲ್ಲದೆ ಕೆಲಸ ಮಾಡೋದು ಸರಿಯಾದ ಸಾಕ್ಷಿಗಳ ವಿತರಣೆ ಆಗಲಿಲ್ಲ. ಚಾಲನೆಯಾಗಿದ್ದಾವೆ. ಲಾ ಮಿನಿಸ್ಟ್ರಿ ಇಲ್ಲ ಸರ್, ಸ್ಪೆಷಲಿ